ನಮಸ್ಕಾರ, ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟ್ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಮಾಡಿ ಅದು ಆಲೂಗಡ್ಡೆನೂ ಅಷ್ಟೇ ಒಂದು ಸ್ವಲ್ಪ ಇದನ್ನು ಸುಡಕ್ಕಿಡೋಣ. ಇದು 2 ನಿಮಿಷ ಸುಟ್ಬಿಟ್ರೆ ಸಾಕು. ಆಲೂಗಡ್ಡೆ ಎಲ್ಲ ತುಂಬ ಹೊತ್ತು ಸುಡಬೇಕು, ಬೇಯಬೇಕಲ್ವಾ, ಅದಕ್ಕೋಸ್ಕರ. ಕ್ಯಾಪ್ಸಿಕಮ್ ಬೆಂದಿದೆ. ಇದನ್ನು ಕೆಂಡದಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು ಈರುಳ್ಳಿ ಜೊತೆಗೆ ಸುಟ್ಬಿಡೋಣ. ಹಾಗೆ ಟೊಮ್ಯಾಟೊ ಸಿಪ್ಪೆ ಸುಲಿಯವರೆಗೆ ಸುಟ್ಟು ಸಾಕು. ಹಾಗೆ ಒಂದು ಬೆಳ್ಳುಳ್ಳಿನೂ ಸುಡೋಣ. ಎಲ್ಲ ಸುಟ್ಟು ಹಾಕೋದು. ಸುಟ್ಟು ರೆಡಿಯಾಗಿದೆ. ಇದು ಫುಲ್ ಎಲ್ಲ ಕಡೆ ಕಪ್ಪಗಾಗಿದೆ ನೋಡಿ. ಒಂದು ಫೋರ್ಕ್ ಅಥವಾ ಕಡ್ಡಿ ಏನಾರು ಹಾಕಿ ಹಿಂಗೆ ಒಳಗಡೆ ಹೋದರೆ ಬೆಂದಿದೆ ಅಂತ ಅರ್ಥ. ಈಸಿಯಾಗಿ ಹೋಗ್ತಾ ಇದೆ. ಆಲೂಗಡ್ಡೆ ಬೆಂದಿದೆ, ಎಲ್ಲ ತರಕಾರಿ ಸುಟ್ಟಾಗಿದೆ. ಈಗ ಈ ಕಪ್ಪದೆಲ್ಲ ಹಿಂಗೆ ತೆಕ್ಕೊಬಿಡ್ಬೇಕು. ಒಂದೊಮ್ಮೆ ಹಿಂಗೆ ಹೋಗದೆ ಇದ್ದರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರಲ್ಲಿ ಹಿಂಗೆ ಮಾಡಿದ್ರೆ ಹೋಗುತ್ತೆ. ಈ ರೀತಿ ತೆಕ್ಕೊಂಡು ಆಮೇಲೆ ಇದನ್ನು ಸಣ್ಣ ಕಟ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಈ ರೀತಿ ಬಿಡಿಸಿ ತೆಕ್ಕೋಬೇಕು ಸಿಪ್ಪೆನ. ಸುಟ್ಟಂಥ ತರಕಾರಿಗಳನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಅದನ್ನು ಮೊಸರಿ ಮಿಕ್ಸ್ ಮಾಡಿಬಿಡೋಣ. ಕ್ಯಾಪ್ಸಿಕಮ್ಮು ಯಾವ ಸೈಜಿಗೆ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಟೀ ಸ್ಪೂನ್ರಿಂದ 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಖಾರ ಆಗಿ. ಇದು ಖಾರ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು, ಚಪಾತಿ ಜೊತೆ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಸಾಸಿವೆ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಉದ್ದಿನಬೇಳೆ, 1 ಮೆಣಸಿನ್ಕಾಯಿ ಪೀಸ್, 2 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡ್ಕೊಂಡ್ಬರ್ತೀನಿ. ಈ ಬೆಂದ ಒಗ್ಗರಣೆಗೆ ನಾವು ಸುಟ್ಟಿಟ್ಟಂಥ ಎಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಒಂದು ಸಲ ಹಿಂಗೆ ಮಾಡಿ ತುಂಬ ಸಿಂಪಲ್ ಆದ ಟೇಸ್ಟಿ ಆದ ಸಾಸಿವೆ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಸಂಧ್ಯಾ ಪಾಕಶಾಲಾ ಫಾರ್ ಮೋರ್ ವಿಡಿಯೋಸ್.